ಎಲ್ಲರಿಗೂ ತರಗತಿಗೆ ಸ್ವಾಗತ. ಇಂದು ನಾವೇನಂತಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ವಿಪ್ನ ಕುರಿತು ಏನಂತಂದ್ರೆ ಮಾಹಿತಿಯನ್ನು ನೋಡೋಣ. ಕೆಲವೊಂದಿಷ್ಟು ಮಾಹಿತಿ ಇದೆ, ಅದನ್ನು ನೋಡೋಣ. ಇದು ವಿಪ್ನ ಏನಂತ ಉಲ್ಲೇಖ ಎಲ್ಲಿದೆ ಅಂತಂದ್ರೆ ಸಂವಿಧಾನದಲ್ಲಿ ಉಲ್ಲೇಖವಿಲ್ಲ. ಆದರೆ ಏನಂತಂದ್ರೆ ಸಂವಿಧಾನದ 10ನೇ ವೇಳಾಪಟ್ಟಿ ಅದಲ್ರಿ, 10ನೇ ಅನುಸೂಚಿ ಅದರ ಅದರ ಪ್ರಕಾರ ಏನಂತಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಇದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಏನಂತಂದ್ರೆ ಒಂದು ರಾಜಕೀಯ ಪಕ್ಷವು ತನ್ನ ಶಾಸಕರಿಗೆ ಏನಂದ್ರೆ ವಿಪ್ ಜಾರಿ ಮಾಡುವ ಸಾಂವಿಧಾನಿಕ ಹಕ್ಕನ್ನು ಹೊಂದಿದೆ. ಎಲ್ಲಿ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅದಲ್ರಿ, ಅದರಾಗ ಏನಂತಂದ್ರೆ ಉಲ್ಲೇಖವಿದೆ. ಹೌದು, ವಿಪ್ನ ಅಂತ ಬಗ್ಗೆ. ವಿಪ್ ಇದರ ಬಗ್ಗೆ ಕುರಿತಲ್ಲಿ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಪ್ರಕಾರ ಏನಂತಂದ್ರೆ ಅಲ್ಲಿ ಉಲ್ಲೇಖವಿದೆ. ಇದು ಯಾವುದೋ ಒಂದು ಪ್ರಕರಣದಲ್ಲಿ ಏನಂತಂದ್ರೆ ಉಲ್ಲೇಖ ಆದಂತಂದ್ರೆ 1992 ಕಿವೋಟೋ ಒಲೋವಾನ್ ವರ್ಸಸ್ ಜಜಿಲು ಪ್ರಕರಣದಲ್ಲಿ ಏನಂತಂದ್ರೆ ಉಲ್ಲೇಖವಿದೆ. ಇಲ್ಲಿ ಅಂದರೆ ಯಾವ ರೀತಿ ಉಲ್ಲೇಖ ಅಂತಂದ್ರೆ ಅವಿಶ್ವಾಸ ನಿರ್ಣಯದ ಬಗ್ಗೆ ಉಲ್ಲೇಖವಿದೆ. ನೆಕ್ಸ್ಟ್ ಅಂದರೆ ಚಾಟಿ ಅಂತ ಬರ್ತಾರೆ ಇಲ್ಲಿಗ, ಚಾಟಿ ಅಂತೇಳಿ. ಚಾಟಿ ಎಂಬ ಪದವು ಆಡಳಿತ ಮತ್ತು ವಿರೋಧ ಪಕ್ಷಗಳ ಶಾಸಕರು ಪಕ್ಷದ ಮಾರ್ಗಗಳನ್ನು ಅನುಸರಿಸಲು ಆದೇಶಿಸುವ ಒಂದು ಸಾಂಪ್ರದಾಯಿಕ ಬ್ರಿಟಿಷ್ ಸಂಸದೀಯ ಕಾರ್ಯವಿಧಾನದಿಂದ ಬಂದಿದೆ. ಬ್ರಿಟಿಷ್ ಸಂಸದೇನಿಂದ ಏನಂತಂದ್ರೆ ಚಾವಟಿ ಎಂಬ ಪದ ಅಥವಾ ವಿಪ್ ಪದ ಅಂತಲ್ರಿ, ವಿಪ್ಪನ್ನು ನಾವೇನಂತಂದ್ರೆ ತೆಗೆದುಕೊಂಡಿದ್ದೇವೆ. ಇದೇನು ಮಾಡ್ತಂತಂದ್ರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಶಾಸಕರ ಪಕ್ಷ ಮಾರ್ಗಗಳು ಯಾವ ರೀತಿ ಒಂದು ಶಿಸ್ತನ್ನು ಕಾಪಾಡಿಕೊಳ್ಳುತ್ತದೆ. ಇದ್ರ ಬಗ್ಗೆ ಉಲ್ಲೇಖ ಅಂದರೆ ಪ್ರಕರಣ ಅಂತಂದ್ರೆ ಜಜಿಲು ಕಿವೋಟೋ ಒಲೋವಾನ್ ವರ್ಸಸ್ ಜಜಿಲು ಪ್ರಕರಣದಲ್ಲಿ. ನೆಕ್ಸ್ಟ್ ನೋಡ್ರಿ, ವಿಪ್ನ ಕಾರ್ಯಗಳು, ವಿಪ್ಪಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ನೋಡೋಣ. ಮೊದಲನೇ ಕಾರಣ ಅಂತಂದ್ರೆ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಪಕ್ಷದ ಮುಖ್ಯ ಸಚೇತಕರು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ. ವಿಪ್ನ ಅಧಿಕಾರಿ ಇರ್ತಾರಲ್ರಿ, ಅವ್ರು ಏನಂದ್ರೆ ಸಚೇತಕರು ಅಂತೇಳಿ ಅವರು ಪಾತ್ರವನ್ನು ನಿರ್ವಹಿಸ್ತಾರೆ. ಸಚೇತಕರು ಪಕ್ಷವನ್ನು ಒಟ್ಟಿಗೆ ಇಡುತ್ತಾರೆ, ಸದನದ ಸುಗಮ ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸುತ್ತಾರೆ. ಮತ್ತು ಸಚೇತಕರ ಮುಖ್ಯ ಕಾರ್ಯಗಳೇನಂತಂದ್ರೆ ನೋಡೋಣ. ಸದನದಲ್ಲಿ ಪಕ್ಷದ ಸದಸ್ಯರಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳೋದ್ರಿ. ಮತ್ತು ಪಕ್ಷದ ಸದಸ್ಯರನ್ನು ಏನಂದ್ರೆ ಆಚಾರತೆಗೆ ಖಚಿತಪಡಿಸಿಕೊಳ್ಳೋದು. ಈಗೇನಂತಂದ್ರೆ ಸದನದಲ್ಲಿ ಏನಂತಂದ್ರೆ ಪಕ್ಷದವ್ರಿಗೆ ಏನಂತಂದ್ರೆ ಶಿಸ್ತನ್ನು ಕಾಪಾಡಿಕೊಳ್ಳಲು ಸಚೇತಕರ ಮುಖ್ಯ ಕಾರ್ಯ ಆಗಿರುತ್ತೆ ಮತ್ತು ಸದಸ್ಯರ ಹಾಜರಾತಿಯನ್ನು ಖಚಿತಪಡಿಸಿಕೊಳ್ಳುತ್ತದೆ. ಇತ್ತೀಚೆಗೆ ಏನಂತಂದ್ರೆ ಸದಸ್ಯರ ಹಾಜರಾತಿ ಕಂಪಲ್ಸರಿ ಮಾಡಿರ್ತೀರಿ. ಯಾವುದಂತಂದ್ರೆ ಇತ್ತೀಚೆಗೆ ಮಾಡಿರ್ತಾರೆ. ಅದ್ರ ಸಲುವಾಗಿ ಏನಂತಂದ್ರೆ ವಿಪ್ ಏನಂತಂದ್ರೆ ಪ್ರಚಲಿತದಲ್ಲಿದೆ. ಸಂಸದೀಯ ಪಕ್ಷದ ಮಾರ್ಗದ ಪ್ರಕಾರ ಮತ ಚಲಾಯಿಸುವಂತೆ ನೋಡಿಕೊಳ್ಳುವುದು. ಈ ಮತ ಚಲಾಯಿಸಬೇಕಂತಂದ್ರೆ ಸಂಸದೀಯ ಪಕ್ಷದ ಬಗ್ಗೆ ಅದನ್ನು ನೋಡಿಕೊಳ್ಳುತ್ತದೆ. ಸದಸ್ಯರ ಮನಸ್ಥಿತಿಗಳ ಕುರಿತು ಪಕ್ಷದ ಅಭಿಪ್ರಾಯವನ್ನು ಸಂಸದರಿಗೆ ತಿಳಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲಾಗುವುದು. ಸಂಸದರಲ್ಲಿ ಅಸಮಾಧಾನ ಚಿಹ್ನೆಗಳನ್ನು ಗುರುತಿಸುವುದು, ಅದನ್ನು ಆಯಾ ನಾಯಕರಿಗೆ ತಿಳಿಸುವುದು ಮತ್ತು ಸದನದಲ್ಲಿ ಮಸೂದೆಗಳು ಇತರ ವ್ಯವಹಾರಗಳ ಕುರಿತು ಭಾಷಣಕಾರರ ಪಟ್ಟಿಯನ್ನು ಪೂರೈಸಲು ಸಂಸತ್ತಿನಲ್ಲಿ ಪಕ್ಷದ ಆಂತರಿಕ ಸಂಘಟನೆಯನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ಮೇಲೆ ಮತ್ತು ಅವರ ಮೇಲೆ ಇರ್ತದೆ. ಪಕ್ಷದಲ್ಲಿ ಏನಂತಂದ್ರೆ ಬಂಧಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಅವಳು ಸದನದಲ್ಲಿ ಪಕ್ಷದ ಸದಸ್ಯರಿಗೆ ಸಲಹೆಗಾರರಾಗಿ ಪಕ್ಷದ ನಾಯಕರಿಗೆ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾರೆ. ಯಾರಿದ್ರೆಲ್ಲ ಸಚೇತಕರ ಕಾರ್ಯಗಳಾಗಿರ್ತವೆ. ಮುಂದೆ ನೋಡ್ರಿ, ಇದು ನೋಡ್ರಿ ಇಂಪಾರ್ಟೆಂಟ್ ಅಂತ ನೋಡ್ರಿ. ಭಾರತೀಯ ಸಂಸದೀಯ ವ್ಯವಹಾರಗಳ ಸಚಿವರು ಸರ್ಕಾರದ ಮುಖ್ಯ ಸಚೇತಕರಾಗಿದ್ದಾರೆ. ಯಾರಾಗಿರ್ತಾರೆ ಹೇಳ್ರಿ? ಸಚೇತಕರು ಯಾರಾಗಿರ್ತಾರೆ ಹೇಳ್ರಿ? ಸಂಸದೀಯ ವ್ಯವಹಾರಗಳ ಸಚಿವರು ಇರ್ತಾರಲ್ರಿ, ಅವ್ರೇನಂತಂದ್ರೆ ಮುಖ್ಯ ಸಚೇತಕರಾಗಿರುತ್ತಾರೆ. ಅವರಿಗೆ ಸಹಾಯಕ ಸಚೇತಕರು ಸಹ ಸಹಾಯ ಮಾಡುತ್ತಾರೆ. ರಾಜ್ಯಗಳ ಪಕ್ಷದ ಸದಸ್ಯರೊಂದಿಗೆ ಸಂಪರ್ಕದಲ್ಲಿರುವ ಪ್ರಾದೇಶಿಕ ಸಚೇತಕರು ಸಹ ಇದ್ದಾರೆ. ಪ್ರಾದೇಶಿಕ ಸಚೇತಕರನ್ನು ಇರುತ್ತಾರೆ. ಈ ಮುಖ್ಯ ಉದ್ದೇಶ ಏನಂತಂದ್ರೆ ನೋಡ್ರಿ, ಮತ್ತು ಇದರ ವಿಧಗಳು ನೋಡ್ರಿ. ವಿಧಗಳು ಏನಂತಂದ್ರೆ 3 ಅವ್ರಿ.
ಚಾಟಿಗಳ ವಿಧಗಳಂತೇಳಿ. ಚಾಟಿ ಅಥವಾ ವಿಪ್ನ ಅಥವಾ ಸಚೇತಕ. ಒಂದು ಸಾಲಿನ ವಿಪ್ ಏನು ಹೇಳ್ತಂತಂದ್ರೆ ಸದಸ್ಯರಿಗೆ ಮತದಾನದ ಬಗ್ಗೆ ತಿಳಿಸಲು ಇದು ಹೇಳುತ್ತದೆ. ಮತದಾನದ ಬಗ್ಗೆ ತಿಳಿಸಲು ಮತ್ತು ಒಂದು ವೇಳೆ ಸದಸ್ಯರು ಪಕ್ಷದ ಮಾರ್ಗವನ್ನು ಅನುಸರಿಸದಿರಲು ನಿರ್ಧರಿಸಿದರೆ ಒಂದು ಸಾಲಿನ ವಿಪ್ ಸದಸ್ಯರಿಗೆ ಮತದಾನ ತಡೆಹಿಡಿಯಲು ಅವಕಾಶವನ್ನು ನೀಡುತ್ತದೆ. ಒಂದು ವೇಳೆ ಏನಂತಂದ್ರೆ ಸದಸ್ಯರು ಪಕ್ಷದ ಮಾರ್ಗವನ್ನು ಅನುಸರಿಸಲ್ಲ, ಪಕ್ಷ ಏನಾದರೆ ಅದನ್ನು ಅನುಸರಿಸದಿಲ್ಲದಂದರೆ ಅವಾಗ ಏನಂತಂದ್ರೆ ಅವರ ಮತದಾನವನ್ನು ತಡೆ ಹಿಡಿತದೆ, ಒಂದನೇ ವಿಪ್ ಹೇಳ್ತದೆ. ಎರಡನೇದು ಏನಂತಂದ್ರೆ ಮತದಾನದ ಸಮಯದಲ್ಲಿ ಏನಂತಂದ್ರೆ ಸದಸ್ಯರು ಸದನದಲ್ಲಿ ಹಾಜರಿರುವಂತೆ. ಒಂದನೇ ವಿಪ್ ಏನಂದ್ರೆ ಮತದಾನ ಸಂಬಂಧಪಟ್ಟ. ಎರಡನೇ ಅಂದ್ರೆ ಹಾಜರಾತಿ ಬಗ್ಗೆಯನ್ನು ತಿಳಿಸುತ್ತದೆ. ಮೂರನೇ ವಿಪ್ ಏನಂತಂದ್ರೆ ಪಕ್ಷದ ರೇಖೆಯ ಪ್ರಕಾರ ಮತ ಚಲಿಸಲು ನಿರ್ಧರಿಸುವ ಸದಸ್ಯರಿಗೆ ಇದನ್ನು ನೀಡಲಾಗುತ್ತದೆ. ಮೂರನೇ ವಿಪ್. ಇದು ಚಾಟಿಯನ್ನು ಉಲ್ಲಂಘಿಸಿದರೆ ಏನಾಗ್ತದೆ ನೋಡ್ರಿ. ಒಬ್ಬ ಸಂಸದರು ತಮ್ಮ ಪಕ್ಷದ ವಿಪ್ಪನ್ನು ಉಲ್ಲಂಘಿಸಿದರೆ ಪಕ್ಷಾಂತರ ವಿರೋಧಿ ಕಾಯ್ದೆ ಕಾನೂನಡಿಯಲ್ಲಿ ಸದನದಿಂದ ಹೊರಹಾಕಲಾಗುತ್ತದೆ. ಪಕ್ಷಾಂತರ ವಿರೋಧಿ ಕಾಯ್ದೆ ಕಾನೂನಡಿಯಲ್ಲಿ ಹೊರಹಾಕಲಾಗುತ್ತದೆ. ಸದನದ ಪಕ್ಷದಲ್ಲಿ ಸದಸ್ಯರಿಲ್ಲ 1/3 ಭಾಗದಷ್ಟು ಏನಂತಂದ್ರೆ ಸದಸ್ಯರು ಪಕ್ಷದ ರೇಖೆಯ ವಿರುದ್ಧ ಮತ ಚಲಾಯಿಸಲು ನಿರ್ಧರಿಸಿದರೆ ಮಾತ್ರ 3 ಸಾಲಿನ ವಿಪ್ಪನ್ನು ಉಲ್ಲಂಘಿಸಬಹುದು. ಗೊತ್ತಾಯ್ತು ರೀ. ಇಷ್ಟೇನಂತ ಉಲ್ಲೇಖ ಇದೆ. ಮೊದಲು ಏನಂತಂದ್ರೆ ವಿಪ್ಪಿನ ಬಗ್ಗೆ ಉಲ್ಲೇಖ ಇರೋದೇ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಉಲ್ಲೇಖವಿದೆ. ಮತ್ತಂದ್ರೆ ಅದನ್ನು ಉಲ್ಲಂಘನೆ ಆಯಿತು ಅಂತ ಕರಿ ಪಕ್ಷಾಂತರ ವಿರೋಧ ಕಾನೂನು ಅವರನ್ನು ಸದನದಿಂದ ಹೊರಹಾಕಲಾಗುತ್ತದೆ. ಸದನದ ಸಚೇತಕರು ಯಾರಾಗಿರ್ತಾರಂದ್ರೆ ಸಂಸದೀಯ ಸದಸ್ಯರು ಯಾರು ಇರ್ತಾರಲ್ರಿ ಅವರು ಸಚೇತಕರಾಗಿರುತ್ತಾರೆ. ಇಷ್ಟೇನಂತಂದ್ರೆ ವಿಪ್ಪಿನ ಕುರಿತು ಮಾಹಿತಿ ಇದೆ. ಧನ್ಯವಾದಗಳು.